ಮಾನ್ವಿಯಲ್ಲಿ ಅದ್ದೂರಿಯಾಗಿ ನಡೆದ ತಿರಂಗ ಯಾತ್ರೆ. ಆಪರೇಷನ್ ಸಿಂಧೂರವನ್ನ ಯಶಸ್ವಿಯಾಗಿದ್ದಲ್ಲದೆ ಸೈನಿಕರ ಸೇವೆ ಕೊಂಡಾಡಬೇಕು ಎಂದು ಮಾನ್ವಿಯಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಬುಧವಾರ ತಿರಂಗ ಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯ ಉದ್ದಕ್ಕೂ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ನಮ್ಮದು, ಅದರ ತಂಟೆಗೆ ಬಂದರೆ ನಾವೆಲ್ಲರೂ ಬರಲು ಸಿದ್ಧ ಎಂದು ಕಿಡಿಕಾರಿದರು. ಚೀಕಲಪರ್ವಿ ಮಠದ ಸದಾಶಿವ ಮಹಾಸ್ವಾಮೀಜಿ ಮಾತನಾಡಿ, ಪಹಲ್ಗಾಮ್ ದಾಳಿಯಾದ ಹಿನ್ನೆಲೆಯಲ್ಲಿ ಮಾನ್ವಿಯಲ್ಲಿ ಭಾಗಗಳಾಗಿ ಹೋರಾಟ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಆದರೆ ಇಂದು ನಾವೆಲ್ಲರೂ ಒಂದಾಗಿರುವುದು ನೋಡುತ್ತಿದ್ದೇವೆ. ಅದೇ ರೀತಿಯಲ್ಲಿ ದೇಶ ವಿಷಯದ ಕುರಿತು ಬಂದಾಗ ಒಂದಾಗಿ ಹೋರಾಟ ಮಾಡಬೇಕು ಎಂದರು. ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳಾಗಲಿ ಅದು ಒಂದೇ ಆಗಿಲ್ಲ ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ, ಇವತ್ತು ಅನೇಕ ದೇಶಭಕ್ತರಿಗೆ ನಾವೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಇದು ಮಾಡಿದ್ವಿ, ಶಾಂತಿಯನ್ನು ಕೊಡಿದ್ವಿ. ಇಂಥ ನಾವೆಲ್ಲ ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು ಅಂತಂದ್ರೆ, ಈಗ ಸಿಂಧೂರು ಕಾರ್ಯಾಚರಣೆ ಕೂಡ ಮುಂದಾದ, ಆದರೂ ಕೂಡ ನಾವು ಯಾಕೆ ರ್ಯಾಲಿಯನ್ನು ಮಾಡಿದ್ವಿ ಅಂತ. ಹಾಗಾಗಿ ಕೊನೆಯ ಮಾತನ್ನು ಒಂದೇ ಮಾತನ್ನು ಮುಗಿಸ್ಬಿಡ್ತೀವಿ. ಅನೇಕರಲ್ಲಿ ಪ್ರಶ್ನೆ ಕೇಳೋದೇನಪ್ಪ ಅಂತಂದ್ರೆ, ಸಿಂಧೂರು ಕಾರ್ಯಾಚರಣೆ ಮಾಡಿದ್ವಿ ಊರಲ್ಲಿ ನಾವು ಯಾಕೆ ಈಗ ರ್ಯಾಲಿ ಮಾಡಬೇಕು, ಇದರಿಂದ ಏನು ಲಾಭ ಅನ್ನೋದು ನಮ್ಮಲ್ಲಿ ಪ್ರಶ್ನೆ ಬಂದ್ರೆ, ನಮ್ಮಲ್ಲಿ ಪ್ರಶ್ನೆ ಬಂದ ಉತ್ತರ ಬಂದ್ರೆ, ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನಪ್ಪ ಅಂತಂದ್ರೆ, ಸಮಾಜದಲ್ಲಿ ಘಾತಕ ಮನಸ್ಥಿತಿಯನ್ನ ಹುಟ್ಟು ಹಾಕುವ ಅಥವಾ ಚಿಗುರುಡಿ ಅಂತ ಮನಸ್ಥಿತಿಗಳು ಬಹಳ ಅದಾವೆ. ನೀವು ನಿನ್ನೆ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಬೇಹುಗಾರಿಕೆಯನ್ನು ಮಾಡ್ತಿದ್ರಂತ. ಅದರ ಅರ್ಥ ಇಷ್ಟೇ, ಅಂತಹ ನಮ್ಮಲ್ಲಿಯೂ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜಘಾತಕ ಮನಸ್ಥಿತಿಗಳು ನಮ್ಮಲ್ಲಿ ಕೂಡ ಸಹಜವಾಗಿರ್ತಾವ. ಇಲ್ಲಿ ನಾವು ಎಲ್ಲ ಜಾತಿ ಜನಾಂಗ ಧರ್ಮ ಪಕ್ಷ ಭೇದ ಎಲ್ಲವನ್ನು ಮರೆತು ನಾವು ಏನು ರ್ಯಾಲಿ ಮಾಡಿದ್ವಲ್ಲ, ಇವು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಮಾಜ ಘಾತಕ ಚಟುವಟಿಕೆಗಳನ್ನ ಚೂಟು ಹಾಕಿರುವಂತಹ ಒಂದು ಪ್ರಯತ್ನ ಈ ರ್ಯಾಲಿ ತೋರಿಸ್ಕೊಟ್ಟದೆ. ಹಾಗಾಗಿ ಇಂತಹ ರ್ಯಾಲಿಗಳನ್ನು ಮಾಡಬೇಕನ್ನು ಮತ್ತೊಮ್ಮೆ ತಿಳಿಸ್ತಾ ಬಂದಂತಹ ಎಲ್ಲ ದೇಶಭಕ್ತರಿಗೂ ಮತ್ತೊಮ್ಮೆ ಎಲ್ಲರಿಗೂ ಶರಣ